ಮ್ಯೂಸಿಕಲ್ ಅಂತ ಬಂದಾಗ ಹೌ ಡು ಫಸ್ಟ್ ಚೂಸ್ ಅ ಸಬ್ಜೆಕ್ಟ್? ಎಲ್ಲ ಸಲ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಆನೆಸ್ಟ್ಲಿ ಯುನೋ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಸತಿ ಫೋಮೋಗೆ ಸಿಗಾಕೊಂಡಿರ್ಬೋದು. ನಿಮ್ಮನ್ನು ಯಾವತ್ತೂ ಫೋಮೋ ಅಫೆಕ್ಟ್ ಮಾಡಿಲ್ವಾ? ಕ್ಲಾಸ್ ರೂಮಲ್ಲೂ ಕೂತ್ಕೊಂಡು ಎಷ್ಟೋ ಸಲ ಡೇ ಡ್ರೀಮ್ ಮಾಡುವಂಥ ಹುಡುಗಿ. ಯುನೋ, ಕ್ಲಾಸ್ ಟೀಚರ್ ಏನೋ ಹೇಳ್ಕೊಡ್ತಿದ್ದಾರೆ, ನನ್ನ ಮನಸ್ಸಲ್ಲಿ ನಾನೇ ಎಲ್ಲೋ ನನ್ನದೇ ಪ್ರಪಂಚದಲ್ಲಿದ್ದು ಡಾನ್ಸ್ ಮಾಡ್ಕೊಂಡು ಆ ಪ್ರಪಂಚದಲ್ಲೂ ಡಾನ್ಸ್ ಮಾಡ್ತಾ ಇದ್ದೆ. ನಾವೆಲ್ಲ ಒಂದು ಗಾರ್ಡನಲ್ಲಿರೋ ಒಂದು ಪ್ಲಾಂಟ್ ಅಂತ ನೋಡೋದಾದರೆ, ಗಾರ್ಡನ್ನಲ್ಲೂ ಒಳ್ಳೆ ಪ್ಲಾಂಟ್ಗೂ ಕೆಲವು ಸತಿ ಹುಳ ಬಂದು ಹಿಡಿಯುತ್ತೆ. ಅಫ್ಕೋರ್ಸ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಡೌನ್ಸ್ ಆಸ್ ವೆಲ್. ಎಷ್ಟೋ ಹಳ್ಳಕ್ಕೆ ಬಿದ್ದಿದ್ದೀನಿ ಎಷ್ಟೋ ಸಲ ಯುನೋ, ಬಟ್ ಬಿದ್ದ ಮೇಲೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಎದ್ದಿದ್ದೀನಿ. ಡಾನ್ಸರ್ಸ್ಗೆ ಇವತ್ತಿಗೆ ಇಲ್ಲಿ ಎಂಟರ್ ಆದರೆ ಸರ್ವೈವ್ ಮಾಡೋಕ್ಕೆ ಈಸಿ ಇದೆಯಾ? ನಾನು ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ಡಾನ್ಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ವರ್ಡ್ ಆಫ್ ಅಡ್ವೈಸ್ ಫಾರ್ ಪೇರೆಂಟ್ಸ್, ಯಾಕೆಂದರೆ ತುಂಬ ಜನ ಈ ಡಾನ್ಸ್ ಶೋಸ್ಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ನೋಡಿ ಅಲ್ಲಿಂದ ಅವ್ರಿಗೇನೋ ಮುಂದೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಆಸೆಯಿಂದ ಕಳಿಸ್ತಾರೆ. ಮಕ್ಕಳೇ ಎಂಜಾಯ್ ಮಾಡ್ತಿದ್ರೆ ಖಂಡಿತ ಇಟ್ಸ್ ಅ ಫನ್ ಸ್ಪೇಸ್. ಬಟ್ ಪೇರೆಂಟ್ಸು ಮಗು ಚೆನ್ನಾಗಿ ಮಾಡಲಿ ಅಂತ ಒಂದು ಪ್ರೆಷರ್ ತರೋದು, ಅದು ಇಟ್ಸ್ ನಾಟ್ ಅ ಹೆಲ್ತಿ ಹ್ಯಾಬಿಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.